ನೋಡಿ, ಕಾಂಗ್ರೆಸ್ ರಾಜ್ಯದಲ್ಲಿ ಸರ್ವನಾಶ ಆಗುತ್ತೆ. ಕಾಂಗ್ರೆಸ್ ರಾಜ್ಯದಲ್ಲಿ ಸರ್ವನಾಶ ಹೋಗುತ್ತೆ. ಇರದೇ ದೇಶದಲ್ಲಿ 3 ಕಡೆ ನೀವು ಇದೂ ಇಲ್ಲ ಅಂತಂದರೆ ಕಾಂಗ್ರೆಸ್ಸು ಇವತ್ತು ಉಳಿಸೋದಕ್ಕೆ ದೇಶದಲ್ಲಿ ವಿರೋಧ ಪಕ್ಷ ಇರಬೇಕು. ಅದೇ ಪ್ರಜಾಪ್ರಭುತ್ವದ ಸುಂದರವಾಗಿರ್ತಕ್ಕಂಥದ್ದು. ಆದರೆ ನಿಮ್ಮ ನಡವಳಿಕೆಯಿಂದ 2.5 ವರ್ಷ 8 ವರ್ಷ 7 ವರ್ಷ ಆಯ್ತಲ್ಲ ಮುಖ್ಯಮಂತ್ರಿಗಳು ಕೊಟ್ಟ ಮಾತನ್ನು ಕೊಡಿ ಅಂತಕ್ಕಂಥದ್ದು ನಾವು ಅತಿ ಹಿಂದುಳಿದ ಮಠಾಧೀಶ್ವರ ಮಹಾಸಭೆಯ ರಾಜ್ಯದ ಅಧ್ಯಕ್ಷರಾಗಿ ನಾನು ಹೇಳ್ತಾ ಇದ್ದೇನೆ. ಥ್ಯಾಂಕ್ ಯು. ಸಿದ್ದರಾಮಯ್ಯ ಹೇಳುತ್ತಾರೆ ಬಿಟ್ಟು ಈ ಅಹಿಂದ ಸಮುದಾಯಕ್ಕೆ ಏನು ಮಾಡಿದೆ ಅಂತಕ್ಕಂಥದ್ದು ಭಾಳ ಇಂಪಾರ್ಟೆಂಟ್. 2013ರಿಂದ 18ವರೆಗೂ ಮತ್ತು ಈಗಿನ 2.5 ವರ್ಷ ಅತಿ ಹಿಂದುಳಿದ ವರ್ಗ ಸಮುದಾಯಕ್ಕೆ ಮಾಡಿರತಕ್ಕಂಥದ್ದು ಒಂದು ಶ್ವೇತಪತ್ರವನ್ನಾದರೂ ಹೊರಡಿಸಿ. ಆದ್ದರಿಂದ ಮಾನ್ಯ ಮುಖ್ಯಮಂತ್ರಿಗಳು ಅಹಿಂದದ ಹೆಸರು ಹೇಳುತ್ತಾರೆ ಬಿಟ್ಟು ಅಹಿಂದದ ಸಮುದಾಯಗಳಿಗೆ ಇವತ್ತುವರೆಗೂ ಕೂಡ ಏನೂ ಆಗಿಲ್ಲ ಅಂತಕ್ಕಂಥದ್ದು ಭಾಳ ಸ್ಪಷ್ಟತೆ ಇದೆ. ಆದ್ದರಿಂದ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿ ಆಗುವುದಕ್ಕೆ ಯೋಗ್ಯವಾದ ವ್ಯಕ್ತಿ ಇದೆ. ಅಷ್ಟೇ ಅಲ್ಲ, ಕಾಂಗ್ರೆಸ್ ಪಕ್ಷ ಸಂಕಷ್ಟ ಪರಿಸ್ಥಿತಿಯಲ್ಲಿದ್ದಾಗ ಅಧ್ಯಕ್ಷ ಸ್ಥಾನ ತೆಗೆದುಕೊಳ್ಳಕ್ಕೆ ಯಾರೂ ಇದ್ದಿಲ್ಲ ರಾಜ್ಯದಲ್ಲಿ. ಆ ಸಂದರ್ಭದಲ್ಲಿ ಕಾಂಗ್ರೆಸ್ನ ಅಧ್ಯಕ್ಷ ಸ್ಥಾನ ತೆಗೆದು ಇವತ್ತು ಕಾಂಗ್ರೆಸ್ಸನ್ನೇ ಅಧಿಕಾರಕ್ಕೆ ರಾಜ್ಯದ ತರುವುದಲ್ಲಿ ಬಹಳ ದೊಡ್ಡ ಪಾತ್ರ ಯಾರು ವಹಿಸಿದ್ದಾರೆ? ಸನ್ಮಾನ್ಯ ಶಿವಕುಮಾರ್ ವಹಿಸಿದ್ದಾರೆ. ಅವರು ದುಡಿದಿದ್ದಾರೆ. ಆ ದುಡಿದಕ್ಕೆ ಕೂಲಿ ಕೊಡಬೇಕು. ಆದ್ದರಿಂದ ಡಿ ಕೆ ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿಗಳಾಗಬೇಕು ಅಂತ ಪ್ರಣವಾನಂದ ಸ್ವಾಮೀಜಿ ಅಷ್ಟೇ ಅಲ್ಲ, ರಾಜ್ಯದ ಅತಿ ಹಿಂದುಳಿದ ಮಠಾಧೀಶ್ವರ ಮಹಾಸಭೆ ಸೇರಿದೆ 32 ಮಠಾಧಿಪತಿಗಳ ಒಕ್ಕೂಟ. ನಾವು ಅವರ ಮನೆಗೆ ಹೋಗಿ ಅವ್ರಿಗೆ ಬೆಂಬಲವನ್ನು ಸೂಚಿಸಿದ್ದೇವೆ. ಸಾಕಷ್ಟು ಯೋಜನೆಗಳು, ನ್ಯೂ ವಿಷನ್ ನ್ಯೂ ವರ್ಷನ್ ಡಿ ಕೆ ಶಿವಕುಮಾರ್ಗಿದೆ. ಅಷ್ಟೇ ಅಲ್ಲ, ಡೆಲ್ಲಿಯಲ್ಲಿ ಡಿ ಕೆ ಶಿವಕುಮಾರ್ ಅವರ ಡಿ ಕೆ ಸುರೇಶ್ ಅವರ ತಲೆಯಲ್ಲಿ ಕೈಯಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದರಂತ ಸುದ್ದಿ ಇದೆ. ಅದೇ ಪ್ರಕಾರ ಕೊಟ್ಟ ಮಾತು ಪ್ರಕಾರ ಮುಖ್ಯಮಂತ್ರಿಗಳು ನಡ್ಕೋಬೇಕು. ಇದು ನಾನು ಹೇಳತಕ್ಕಂಥದ್ದು.